ಒನ್ ಫೈಟ್ ಈಸ್ ದೇರ್ ಸರ್. ಬೆಂಗಳೂರು ಐ ಟಿ ನಗರದಲ್ಲಿ ಕನ್ನಡ ಭಾಷಾ ಕಲಿಬೇಕಾ ಅಥವಾ ಇಂಗ್ಲಿಷ್ ಕಲಿಬೇಕಾ? ಇಲ್ಲ, ಲ್ಯಾಂಗ್ವೇಜ್ ಎಷ್ಟು ಆಡೋಕೆ 100 ಭಾಷೆ, ಮಾತಾಡೋಕ್ಕೆ 1 ಭಾಷೆ, ಕಲಿಯೋಕೆ 100 ಭಾಷೆ ಅಂತ ಹೇಳ್ತಾರೆ ನಮ್ಮ ಇದರಲ್ಲಿ. ಅಂದರೆ ನೀವು ಎಷ್ಟು ಭಾಷೆ ಕಲಿಬೋದು, ತೊಂದರೆ ಇಲ್ಲ. ಬಟ್ ಕರ್ನಾಟಕದಲ್ಲಿ ಕನ್ನಡ ಮಾತಾಡಬೇಕು, ಯಾಕೆಂದರೆ ಇದು ಮದರ್ ಟಂಗ್. ಒಂದು ರೆಸ್ಪೆಕ್ಟ್ ಕಲ್ಚರ್. ಈಗ ನಾವು ಎಲ್ಲಾದರೂ ಒಂದು ಪ್ಲೇಸ್ಗೆ ಹೋದರೆ ಆ ಒಂದು ಕಲ್ಚರ್ನ ರೆಸ್ಪೆಕ್ಟ್ ಮಾಡಬೇಕು. ಹಾಗಾಗಿ ನಾವು ಇಂಗ್ಲೆಂಡ್ಗೆ ಹೋದಾಗ ನೀವು ಆ ಒಂದು ಕಲ್ಚರ್ನ ರೆಸ್ಪೆಕ್ಟ್ ಮಾಡಬೇಕು. ಹಾಗಾಗಿ ನಮ್ಮದು ಒಂದು ಬೆಂಗಳೂರು ಅಥವಾ ಕರ್ನಾಟಕ ಅಂತ ಬಂದಾಗ ನಮ್ಮ ಕನ್ನಡಕ್ಕೆ ಇನ್ನೊಂದು ನಮ್ಮ ಭಾಷೆಗೆ ತುಂಬ ನಾವು ಇದನ್ನು ಕೊಡ್ತೀವಿ, ಮರ್ಯಾದೆ ಕೊಡ್ತೀವಿ. ಭಾಷೆಗೆ ಅವಮಾನ ಆಗೋಕ್ಕೆ ಅದನ್ನು ತುಂಬ ಸಹಿಸಲ್ಲ. ಬೇಗ ನೋಡಿ, ಎಷ್ಟೋ ಜನ ನೀವು ಏನಾದರೂ ಲ್ಯಾಂಗ್ವೇಜ್ ಬಗ್ಗೆ ಬಂತು ಅಂದ್ರೆ ತುಂಬ ಕಾನ್ಫಿಡೆಂಟ್ ಇರುತ್ತೆ. ಕರೆಕ್ಟ್. ಅದು ರೆಸ್ಪೆಕ್ಟ್ ಕೊಡಿ. ಯಾವ್ದಾದ್ರು ಈಗ ನೋಡಿ, ನೀವು ಎಷ್ಟು ಕನ್ನಡ ಮಾತಾಡಿದಾಗ ನನಗೆ ಖುಷಿ ಅನ್ಸುತ್ತೆ. ನಾ ಅಷ್ಟೇ ಸಾಕು ನಮ್ಮನ್ನ ಕರ್ನಾಟಕದವ್ರನ್ನ ನೀವು ಇದು ಮಾಡೋಕ್ಕೆ, ಪ್ರೀತಿನ ಗಳಿಸ್ಕೊಳಕ್ಕೆ ಅಷ್ಟೊಂದು ಎರಡು ಪದಗಳು. ನೀವೇನು ಪರ್ಫೆಕ್ಟಾಗಿ ಕನ್ನಡ ಲಿಟ್ರೇಚರ್ ಮಾತಾಡಿಂದ ಯಾರು ಕೇಳ್ತಾ ಇಲ್ಲ. ಸಮ್ ಕನ್ನಡ ಏನು ಕನ್ವರ್ಸೇಷನ್, ಡೈಲಿ ಕನ್ವರ್ಸೇಷನ್ ಇದೆ, ಆ ಕನ್ನಡ ಮಾತಾಡೋದು ಬೇಕು. ಬಟ್ ಹಂಗಂತ ನಾನು ಇಂಗ್ಲೀಷ್ನ ನಾನು ಇದು ಮಾಡ್ತಾ ಇಲ್ಲ. ಲ್ಯಾಂಗ್ವೇಜ್ ತುಂಬ ಬೇಕು, ಯಾಕೆಂದರೆ ಇಂಗ್ಲೀಷ್ ಗ್ಲೋಬಲ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಲ್ಯಾಂಗ್ವೇಜ್ ಕಲಿಬೇಕು. ಈಗೆಲ್ಲ ನಾವು ಯಾವ್ದಾರು ಒಂದು ಸಾಫ್ಟ್ವೇರ್ ಆಗಿರ್ಬೋದು, ಐ ಟಿ ಫೀಲ್ಡ್ಗೆ ಹೋಗಬೇಕು ಅಂದರೆ ಅಥವಾ ಬೇರೆ ಕಂಟ್ರೀಸ್ಗೆ ಹೋಗಬೇಕು ಅಂದರೆ ಇಂಗ್ಲೀಷ್ ಬೇಕೇ ಬೇಕು. ಲ್ಯಾಂಗ್ವೇಜ್ ನೀವು ಎಷ್ಟಾರ ಕಲೀರಿ. ನಾಟ್ ಓನ್ಲಿ ಇಂಗ್ಲೀಷ್ ಒಂದಲ್ಲ, ತಮಿಳು, ತೆಲುಗು, ಎಷ್ಟು ಲ್ಯಾಂಗ್ವೇಜ್ ಕಲಿತು ಅಷ್ಟು ನಿಮ್ಮ ನಾಲೆಡ್ಜ್ ಇನ್ಕ್ರೀಸ್ ಆಗುತ್ತೆ.